स्वागत है आपका बी न्यूज नेशन में। मैं हूं आबिद हुसैन शेख। दिन में ईमानदारी, रात में खतरनाक काम। दिन के उजाले में ईमानदारी से सेंटरिंग काम करके जिंदगी गुजारने का नाटक करके जल्द अमीर बनने के चक्कर में रात के अंधेरे में उतरकर बाइक चुराने वाला शातिर खतरनाक चोर गुलबर्गा पुलिस की गिरफ्त में। शहर के ताजनगर का निवासी शेख इस्माइल जमादार 23 साल गिरफ्तार। आरोपी 6 लाख कीमत वाले विविध कंपनियों के 19 बाइक शहर के अलग अलग जगहों से चुराकर अपने साथी शेख सिद्दीकी की गैरेज में होने की पुख्ता जानकारी पर चौक पुलिस थाना अधिकारियों ने कार्रवाई करते हुए 19 बाइक्स जब्त करके चोर को गिरफ्तार कर लिया है और गैरेज मैकेनिक सिद्दीकी की गिरफ्तारी के लिए जाल बिछाए जाने की जानकारी दी। आज एक प्रेस मीट में एसपी एडा मार्टिन ने ಇಂದು ಬೆಳಿಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ ಈ ಚೌಕ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಸ್ಟಾಫ್ ಅವರು ಸಿಟಿ ಅವ್ರ ಲಿಮಿಟ್ಸ್ದಲ್ಲಿ ಅವರು ಪೆಟ್ರೋಲಿಂಗ್ ಮಾಡುವಾಗ ಒಬ್ಬ ಸಸ್ಪೆಕ್ಟ್ ಅವರು ಟಾಚ್ ನಗರದಲ್ಲಿ ಅವರು ನೋಡಿದ್ರು. ನಮ್ಮ ಸ್ಟಾಫ್ ನೋಡಿಕೊಂಡು ಅವನು ಸಸ್ಪೆಕ್ಟ್ ಅವನು ಬೇರೆ ಕಡೆಗೆ ಅವನು ಎಸ್ಕೇಪ್ ಹೋಗಿದ್ದಾನೆ. ಆ ನಂತರ ಮತ್ತು ಈ ಚೌಕ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಸ್ಟಾಫ್ ಆರೋಪಿಗೆ ನೋಡಿಕೊಂಡು ಅವರು ಕೂಡ ಚೇಸ್ ಮಾಡಿದ್ದಾರೆ. ಯಾಕೆ ಅವರು ಸುಮ್ಮನೆ ನಮಗೆ ನೋಡಿದರೆ ಮತ್ತು ಅವರು ಹಾಗೆ ಎಸ್ಕೇಪ್ ಹೋಗ್ತಾಯಿದ್ದಾರಂತೆ. ಸೊ ಆ ಕಾರಣ ನನ್ನ ಕ್ರೈಮ್ ಸ್ಟಾಫ್ ಅವರು ಸಸ್ಪೆಕ್ಟ್ಗೆ ಅವರು ಚೇಸ್ ಮಾಡಿದ್ರೆ ಮತ್ತು ಟಾಚ್ ನಗರದಲ್ಲಿ ಅವನಿಗೆ ಹಿಡ್ಕೊಂಡು ಮತ್ತು ಸ್ಟೇಷನ್ಗೆ ಅವರು ಕರ್ಕೊಂಡು ಬಂದಿದ್ರು. ನಂತರ ಸ್ಟೇಷನ್ಗೆ ಕರ್ಕೊಂಡು ಇನ್ಸ್ಪೆಕ್ಟರ್ಗೆ ಮಾಹಿತಿ ಅವರು ಕೊಟ್ಟಿದ್ರು. ಸೊ ಆಮೇಲೆ ಇನ್ಸ್ಪೆಕ್ಟರ್ ಅವರು ಇಲ್ಲಿ ಬಂದು ಮತ್ತು ಅವರು ವಿಚಾರ ಮಾಡುವಾಗ ಅವನು ಆರೋಪಿ ಅವನ ಹೆಸರು ಶೇಖ್ ಇಸ್ಮಾಯಿಲ್ ಅಂತ. ಅವನು ಇನ್ಸ್ಪೆಕ್ಟರ್ಗೆ ಅವನು ಹೇಳಿದ್ದಾನೆ, ನಾನು ಮುಂಚೆ ಕೂಡ ಸುಮಾರು 11 ಕೇಸಸ್ದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗಿದ್ದೀನಿ ಮತ್ತು ಈ ಸಿಟಿಯಿಂದ ಮುಂಚೆ ಸಾಕಷ್ಟು ಬೈಕ್ಸ್ಗಳು ಅವನು ಕಳ್ತನ ಮಾಡಿದ್ದಾನೆ. ಸೊ ಅದು ಮಾಹಿತಿ ಬಂದ ನಂತರ ಮತ್ತು ಇದು ಎಲ್ಲ ಹಳೆ ಕೇಸಸ್ ನಾವು ಚೆಕ್ ಮಾಡಿದ್ವಿ. ಅವನು ಹೇಳೋ ಪ್ರಕಾರ ಇಷ್ಟು ಕೇಸಸ್ ರಿಸೆಟ್ ಆಗಿದೆ. ಸೊ ಆಮೇಲೆ ಮತ್ತು ಇಲ್ಲಿ ಸ್ಟೇಷನ್ ಬಜಾರ್ನಲ್ಲಿ ಕೂಡ ಇದು ಕ್ರೈಮ್ ನಂಬರ್ 67/19 ಮತ್ತು ಬೇರೆ ಸ್ಟೇಷನ್ಗಳಲ್ಲಿ ಕೂಡ ಇದು ಎಲ್ಲ ಹಳೆ ಕೇಸಸ್ ನಾವು ಚೆಕ್ ಮಾಡಿಕೊಂಡು ಮತ್ತು ನಮಗೆ ಕನ್ಫರ್ಮೇಷನ್ ಬಂದಿದೆ. ಅವನು ನಮಗೆ ಏನೇನು ಹೇಳ್ತಾ ಇದ್ದಾನೆ ಅದು ನಿಜ. ಅವನು ಕೂಡ ಮುಂಚೆ ಸಾಕಷ್ಟು ಕೇಸಸ್ಗಳಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಸಾಕಷ್ಟು ಬೈಕ್ಸ್ಗಳು ಅವನು ಕಳ್ತನ ಮಾಡಿದ್ದಾನೆ. ಅವನ ಹೇಳಿಕೆ ಮೇಲಿಂದ ಮತ್ತು ನಮಗೆ ಇನ್ನೊಬ್ಬ ಸಸ್ಪೆಕ್ಟ್ ಹೆಸರು ನಮಗೆ ಬಂದಿದೆ. ಮತ್ತು ಆಮೇಲೆ ಆರೋಪಿ ಇನ್ಸ್ಪೆಕ್ಟರ್ಗೆ ಮತ್ತು ನನ್ನ ಪೊಲೀಸ್ ಟೀಮ್ಗೆ ಅವನ ಮನೆಗೆ ಅವನು ಕರ್ಕೊಂಡು ಅವನ ಮನೆಯಿಂದ ಕೆಲವು ಬೈಕ್ಸ್ ರಿಕವರಿ ಆಗಿದೆ ಮತ್ತು ಕೆಲವು ಬೈಕ್ಸ್ ಇನ್ನೊಂದು ಜಾಗದಿಂದ ನನ್ನ ಪೊಲೀಸ್ ಟೀಮ್ ಅವರು ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮತ್ತು ಅವರ ಟೀಮ್ಗೆ ನನ್ನ ಕಡೆಯಿಂದ ಒಂದು ಬಹುಮಾನ ನಾನು ಅನೌನ್ಸ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೂಡ ಐ ವಿಲ್ ಗಿವ್ ದೆಮ್ ಅ ರಿವಾರ್ಡ್. ಸೊ ಇದರಲ್ಲಿ ಮತ್ತು ಇದು ಎಲ್ಲ ಕೆಲಸ DYSP ಮಾರ್ಗದರ್ಶನದಲ್ಲಿ ಇದು ಎಲ್ಲ ಆಗಿದೆ. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ DYSP as well for his guidance. ಕಳ್ತನ ಮಾಡಿದ ಬೈಕ್ನ ಮಾರ್ತಾ ಇದ್ನ ಕಡಿಮೆ ಬೆಲೆಯಪ್ಪ ಹಿಂಗೆ ಅಂತ ಅಥವಾ ಅವನದೇ ಗ್ಯಾರೇಜ್ ಫ್ರೆಂಡ್ಸ್ ಇದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ನಂಬರ್ ಪ್ಲೇಟ್ ಈ ಥರ ಚೇಂಜ್ ಮಾಡಿ ಏನಾದರೂ ಅವ್ನ ಸಹಾಯದಿಂದ ಏನಾದರೂ ಈ ಥರ ಮಾಡ್ತಾ ಇದ್ದಾರೆ. ಇದು ಎಲ್ಲ ನಾವು ಚೆಕಿಂಗ್ ಕೆಲವು ಬೈಕ್ಸ್ಗೆ ನಾವು ಚೆಕ್ ಮಾಡಿದ್ವಿ ಮತ್ತು ಈಗ ತನಿಖೆ ನಡೀತಾ ಇದೆ ಮತ್ತು ತನಿಖೆ ಮುಂದೆ ಹೋಗ್ತಾ ಇದೆ. ಆವಾಗ ಮತ್ತು ನಮಗೆ ಮಾಹಿತಿ ಬರುತ್ತೆ. ಯಾಕಂದರೆ ಈಗ ಚೇಸಿ ನಂಬರ್ ಎಂಜಿನ್ ನಂಬರ್ ನಾವು ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಈಗ ಹೊರಗಡೆ ನಮಗೆ ಏನು ಕಾಣ್ತಾ ಇದೆ, ಇದು ಬರೀ ರಿಜಿಸ್ಟ್ರೇಷನ್ ನಂಬರ್ ನಮಗೆ ಕಾಣ್ತಾ ಇದೆ. ಬಟ್ ಇದರಲ್ಲಿ ಕೂಡ ನಾವು ಸ್ವಲ್ಪ ಡೀಪ್ ನಾವು ಹೋಗಬೇಕು. RTO ಇಂದ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಮತ್ತು ಹಳೆ ಓನರ್ಸಿಂದ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಸೊ ಇದೆಲ್ಲ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತು ಅಂತಿಮವಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಮತ್ತು ನಾವು ಚಾರ್ಜ್ ಶೀಟ್ ಮಾಡ್ತೀವಿ.
ಕಳ್ತನ ಈಗ ಬೇರೆ ಬೇರೆ ಕಾರಣದಿಂದ ಈಗ ಆರೋಪಿಗಳು ಅವರು ಕಳ್ತನ ಮಾಡ್ತಾಯಿದ್ರು. ಕೆಲವರು ಈ ಕಾರಣದಿಂದ ಅವರು ಅದೊಂದು ನಾನು ಹೇಳ್ತಾ ಇದ್ದೀನಿ. ಕೆಲವರು ಸುಮ್ಮನೆ ತಮಾಷೆಯಿಂದ ಅವರು ಮಾಡ್ತಾಯಿದ್ರು. ಕೆಲವರು ಬಹುಶಃ ಅವರು ದುಡ್ಡು ಬೇಕಂತ ಅವರು ಕಳ್ತನ ಮಾಡ್ತಿದ್ರು. ಇದರಲ್ಲಿ ಅವರು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇದೆ, ಅದಕ್ಕೆ ಅವರು ಕಳ್ತನ ಮಾಡಿದ್ದಾರೆ. ಅದು ಅಷ್ಟೇ. ಏನೂ ಮಾಡಿಲ್ಲ. और खबरों के लिए देखते रहिए बी न्यूज़ नेशन। न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।